ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇವತ್ತು ಒಂದು ಅದ್ಭುತವಾದಂತಹ ವಿಚಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಅದೃಷ್ಟ ಬರಬೇಕು, ನಾವು ಅದೃಷ್ಟವಂತರಾಗಬೇಕು, ನಾವು ಸಿರಿವಂತರಾಗಬೇಕು ಅನ್ನುವಂತಹ ಆಸೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೋಡಿ, ಅದೃಷ್ಟ ಬರೋದಕ್ಕಿಂತ ಮುಂಚೆ ನಮಗೆ ಒಂದಷ್ಟು ಮುನ್ಸೂಚನೆಗಳು ಸಿಗತ್ತೆ. ಇಂತಹ ಮುನ್ಸೂಚನೆಗಳು ಸಿಕ್ಕಿದ್ರೆ ಖಂಡಿತವಾಗ್ಲೂ ಕೂಡ ನೀವು ಶ್ರೀಮಂತರಾಗ್ತೀರಾ. ಹಾಗಾದರೆ ಆ ಅದೃಷ್ಟದ ಮುನ್ಸೂಚನೆಗಳು ಯಾವುದೆಲ್ಲ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ನಮ್ಮ ಜೀವನದಲ್ಲಿ ಅದೃಷ್ಟ ಆರಂಭವಾಗೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನಮಗೆ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಅದು ಯಾವುದೆಲ್ಲ ನೋಡಿ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಸಮಸ್ಯೆಗಳು, ಕಷ್ಟಗಳು ಇದ್ದೇ ಇರುತ್ತೆ. ಇವುಗಳಿಂದ ನಮಗೆ ಯಾವಾಗ ಮುಕ್ತಿ ದೊರೆಯುತ್ತೆ, ಸಾಕಷ್ಟು ಜನ ಕಾಯ್ತಾ ಇರ್ತೀವಿ. ಕೆಲವೊಂದಿಷ್ಟು ಘಟನೆಗಳು ನಮಗೆ ನಮ್ಮ ಮುಂದಿನ ದಿನದಲ್ಲಿ ಎದುರಾಗುವಂತಹ ಶುಭ ಸೂಚನೆಗಳನ್ನು ಕೊಡುತ್ತೆ. ನಮಗೆ ಒಳ್ಳೆಯ ದಿನಗಳು ಬರ್ತಾ ಇದೆ ಅನ್ನುವಂತಹ ಸೂಚನೆಗಳು. ಹಾಗಾಗಿ ಯಾವುದೆಲ್ಲ ಸೂಚನೆಗಳು ಹಾಗಾದರೆ ಖಂಡಿತವಾಗ್ಲೂ ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ನಮ್ಮ ಕನಸಲ್ಲಿ ಪಿತೃದೇವತೆಗಳ ಆಗಮನ. ತುಂಬ ದಿನಗಳಿಂದ ಕೆಲವೊಂದಿಷ್ಟು ಗೊಂದಲಕ್ಕೆ ನಾವು ಒಳಗಾಗಿರ್ತೀವಿ. ಇಂತಹ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಕನಸಿನಲ್ಲಿ ನಮ್ಮ ಪಿತೃಗಳು, ನಮ್ಮ ಹಿರಿಯರು ಕಾಣಿಸ್ಕೊಂಡ್ರೆ ಖಂಡಿತ ದೇವಾನುದೇವತೆಗಳು ಕಾಣಿಸ್ಕೊಂಡಂಗೆ ಶುಭ ಸೂಚನೆಗಳಾಗತ್ತೆ. ಮುಂದಿನ ದಿನಗಳು ಒಳ್ಳೆಯ ಸಮಯ ಬರುತ್ತೆ. ಪಿತೃದೇವತೆಗಳನ್ನು ಸಂತೋಷದ ಮನಸ್ಥಿತಿಯಲ್ಲಿ ನೋಡೋದು, ಅವರಿಂದ ಆಶೀರ್ವಾದವನ್ನು ಪಡೆಯೋದು ಖಂಡಿತ ಬಹಳಷ್ಟು ಒಳ್ಳೆಯದಾಗುತ್ತೆ. ಜೀವನದಲ್ಲಿ ನಾವು ಪ್ರಗತಿಯನ್ನು ಕಾಣ್ತೀರಾ. ಅದ್ಭುತವಾದಂತಹ ಸಂಕೇತ. ಮತ್ತೊಂದು, ಪ್ರಾಣಿಗಳು ಮತ್ತು ಪಕ್ಷಿಗಳು ಮನೆಗೆ ಬಂದರೆ ನೋಡಿ, ಪ್ರಾಣಿಗಳು ಅಥವಾ ಪಕ್ಷಿಗಳು ಏನಾದರೂ ನಮ್ಮ ಮನೆಯನ್ನು ಪ್ರವೇಶ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಮಂಗಳಕರ ಸಂಕೇತ. ಹೊಸ ಅತಿಥಿ ಆಗಮಿಸ್ತಾ ರೀತಿಯಲ್ಲಿ ಗುಬ್ಬಚ್ಚಿ ಆಗಿರಬಹುದು ಅಥವಾ ಇನ್ನಿತರ ಪಕ್ಷಿಗಳು ಮನೆಯ ಬಾಗಿಲಿಗೆ ಬಂದರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ಖಂಡಿತ ಅದು ಶುಭ ಸೂಚನೆ. ಗೋಮಾತೆ ಮನೆ ಬಾಗಿಲಿಗೆ ಬಂದು ಆಹಾರವನ್ನು ಕೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದು ಶುಭ ಸಂಕೇತ. ಏನಾದರೂ ಆಹಾರವನ್ನು ಕೊಟ್ಟು ಕಳಿಸಿದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟಾರ್ಥಗಳು ನಿವಾರಣೆಯಾಗತ್ತೆ. ಮತ್ತೊಂದು, ಪೂಜೆ ಮಾಡಬೇಕಾದ್ರೆ ಕಣ್ಣೀರು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಅಥವಾ ದೇವರಿಗೆ ಮನೇಲಿ ನೀವು ಪೂಜೆ ಮಾಡಬೇಕಾದ್ರೆ ಇದ್ದಕ್ಕಿದ್ದಂತೆ ಕಣ್ಣುಗಳಲ್ಲಿ ನೀರು ಬಂದರೆ ಅತ್ಯಂತ ಅದ್ಭುತವಾದಂತಹ ಸಂಕೇತ. ಅಂದರೆ ನಿಮ್ಮ ಪ್ರಾರ್ಥನೆ ಆ ದೇವರಿಗೆ ಸಲ್ಲಿದೆ ಅಂತಲೇ ಹೇಳೋದು. ಹಾಗಾಗಿ ದೇವರ ಉಪಸ್ಥಿತಿಯನ್ನು, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ. ಹಾಗಾಗಿ ಇದು ಕೂಡ ಬಹಳಷ್ಟು ಒಳ್ಳೆಯ ಸಂಕೇತ. ಹಾಗೆ ಸಂತರು ಮತ್ತು ಋಷಿಮುನಿಗಳ ದರ್ಶನ. ಕಷ್ಟದ ಸಮಯವನ್ನು ಎದುರಿಸ್ತಾ ಇರ್ತೀರಾ. ಕಷ್ಟದ ಸಮಯವನ್ನು ಎದುರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಯಾವುದೋ ಸಮಸ್ಯೆಯಲ್ಲಿ ನೀವು ಸಿಲುಕಾಕೊಂಡಿರ್ತೀರಾ. ಆ ಸಂದರ್ಭದಲ್ಲಿ ಋಷಿಮುನಿಗಳ ಅಥವಾ ಸಂತರ ದರ್ಶನವಾದರೆ ಖಂಡಿತವಾಗ್ಲೂ ಕೂಡ ಅದು ಶುಭ ಸೂಚನೆ ಅಂತಲೇ ಹೇಳಬಹುದು. ಖಂಡಿತವಾಗ್ಲೂ ಕೂಡ ಅದರ ಜೊತೆಗೆ ದೊಡ್ಡ ಸಮಸ್ಯೆಗೆ ಸಿಲುಕೊಂಡಿರ್ತೀರಾ. ಇಂತಹ ಸಂದರ್ಭದಲ್ಲಿ ಒಂದು ಅದ್ಭುತವಾದಂತಹ ಕರೆ ಬರುತ್ತೆ. ದೈವಿಕ ಶಕ್ತಿಗಳಿಂದ ಬರುವಂತಹ ಕರೆ. ಅದು ಉತ್ತಮವಾದಂತಹ ಮಾರ್ಗದರ್ಶನವನ್ನು ನೀಡುತ್ತೆ. ಹಾಗಾಗಿ ಇಷ್ಟೆಲ್ಲ ಸಂಕೇತಗಳು ನಿಮಗೆ ಅದೃಷ್ಟವನ್ನು ಹುಡುಕೊಂಡು ಬರ್ತಾ ಇದೆ ಅಂತಲೇ ಅರ್ಥ ಆಗುತ್ತೆ. ಅದರ ಜೊತೆಗೆ ಇನ್ನೂ ಒಂದಷ್ಟಿದೆ ನೋಡಿ. ಭಾವಿ ಪತಿಯ ಕನಸು. ಯಾವುದೇ ಒಂದು ಅವಿವಾಹಿತ ಹುಡುಗಿ ತಾನು ಮಲಗುವ ಮುನ್ನ ಉಪ್ಪು ನೀರನ್ನು ಸೇವಿಸಿ ನಂತರ ಮಲಗಿದ್ರೆ ಭಾವಿ ಪತಿಯ ಕನಸನ್ನು ಕಾಣ್ತಾಳೆ ಅನ್ನುವಂತಹ ನಂಬಿಕೆಗಳು ಕೂಡ ಇದೆ. ಅದರ ಜೊತೆಗೆ ನಿಮಗೆ ಅದೃಷ್ಟ. ಮತ್ತು ಹೊಸ ವರ್ಷ ಆರಂಭ ಆಗ್ತಾ ಇರುತ್ತೆ. ಆಗ ನೀವು ಬಿಳಿ ಬಣ್ಣದ ಚಿಟ್ಟೆಯನ್ನು ನೋಡಿದ್ರೆ, ಚಿಟ್ಟೆ ನೋಡಿದ್ರೂ ಒಳ್ಳೆಯದು, ಬಿಳಿ ಬಣ್ಣದ ಚಿಟ್ಟೆಯನ್ನು ನೋಡಿದ್ರೆ ಇಡೀ ವರ್ಷ ನಿಮ್ಮ ಅದೃಷ್ಟ ಚೆನ್ನಾಗಿರುತ್ತೆ. ಮತ್ತೊಂದು ಕಡೆ ನಿಮ್ಮ ಮನೆ ಬಾಗಿಲಿನ ಮುಂದೆ ಕನ್ನಡಿಯನ್ನು ಇಟ್ಟರೂ ಕೂಡ ಅದೃಷ್ಟ ಬರುತ್ತೆ ಅಂತಲೇ ಹೇಳಲಾಗತ್ತೆ. ಮತ್ತು ಹುಟ್ಟು ಹಬ್ಬದ ಕ್ಯಾಂಡಲ್ ಇರುತ್ತಲ್ಲ, ಅದನ್ನು ಒಂದೇ ಬಾರಿ ಆರಿಸಿದ್ರೆ ಇಡೀ ವರ್ಷ ಸಂತೋಷದಿಂದ ಇರ್ತೀರಾ ಅನ್ನೋದು ಬಹಳಷ್ಟು ಸುಳ್ಳು. ಹುಟ್ಟು ಹಬ್ಬದ ದಿನ ಕ್ಯಾಂಡಲನ್ನು ಹಚ್ಚಿ ಬಹಳಷ್ಟು ಒಳ್ಳೆಯದು. ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿ ನೋಡಿ, ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿ ಎಲ್ಲರ ಮನೆಯಲ್ಲೂ ಕೂಡ ಇರುತ್ತೆ. ಹಾಗಾಗಿ ಅಡುಗೆ ಮನೆಯಲ್ಲಿ ಬೆಳ್ಳುಳ್ಳಿಯನ್ನು ನೇತು ಹಾಕೋದ್ರಿಂದ, ನೀವು ಗಮನಿಸಿದ್ದೀರಾ, ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳ್ಳುಳ್ಳಿ ಈರುಳ್ಳಿಯನ್ನು ನೇತು ಹಾಕಿರ್ತಾರೆ. ಈ ರೀತಿ ನೇತು ಹಾಕೋದು ಕೂಡ ಅದೃಷ್ಟದ ಸಂಕೇತ ಅಂತಲೇ ಹೇಳಬಹುದು. ಮತ್ತೊಂದು ಕಡೆ ನಿಮ್ಮ ಬಲಗೈ ಏನಾದರೂ ತುರಿಸಿದ್ರೆ ಅಥವಾ ಕಡಿದ್ರೆ ಖಂಡಿತ ಸಾಕಷ್ಟು ಹಣವನ್ನು ಪಡ್ಕೊಳ್ತೀರಾ. ಅದರ ಜೊತೆಗೆ
ನೀವು ಟೀ ಅಥವಾ ಕಾಫಿ ಮಾಡ್ತಾ ಇರ್ತೀರಾ, ಅಂತಹ ಸಂದರ್ಭದಲ್ಲಿ ಕಾಫಿ ಪೌಡರ್ ಅಥವಾ ಟೀ ಪೌಡರ್ ಹಾಕೋದಕ್ಕಿಂತ ಮುಂಚೆ ನೀರಿಗೆ ಸಕ್ಕರೆಯನ್ನು ಹಾಕ್ತಾ ಬನ್ನಿ, ಬಹಳಷ್ಟು ಒಳ್ಳೆಯದಾಗತ್ತೆ. ಹಾಗಾಗಿ ಪ್ರಾಣಿ ಪಕ್ಷಿಗಳು ಮನಗೆ ಬಂದರೆ ನನ್ನ ಮೇಲೆ ಹೇಳಿದ್ನಲ್ಲ, ಅದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವಂತಹ ಶುಭ ವಿಚಾರಗಳು. ಹಾಗಾಗಿ ಈ ಶುಭ ವಿಚಾರಗಳು ಕಾಣಿಸ್ಕೊಂಡ್ರೆ, ಲಕ್ಷ್ಮೀದೇವಿ ಕನಸಲ್ಲಿ ಬಂದರೆ, ಗುರು ರಾಘವೇಂದ್ರ ಸ್ವಾಮಿ ಕನಸಿನಲ್ಲಿ ಬಂದರೆ, ಖಂಡಿತವಾಗ್ಲೂ ಕೂಡ ತಾಯಿ ಪಾರ್ವತಿಯ ದರ್ಶನ ಆದರೆ, ದುರ್ಗೆ ಕೆಂಪು ಬಟ್ಟೆಯಲ್ಲಿ ನಿಮಗೆ ದರ್ಶನವನ್ನು ಕೊಟ್ಟರೆ, ಸಿಂಹ ಸವಾರಿಯನ್ನು ಮಾಡೋ ರೀತಿಯಲ್ಲಿ ದರ್ಶನ ಕೊಟ್ಟರೆ, ನಿಮಗೆ ಖಂಡಿತ ಅದೃಷ್ಟದ ಬಾಗಿಲು ತೆರೀತು ಅಂತಾನೆ ಅರ್ಥ. ನಮಸ್ಕಾರ. ಮತ್ತಷ್ಟು ಉಪಯುಕ್ತ ಮಾಹಿತಿಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದ.